ಹಲೋ. ರಾಕೇಶ, ನಾನಪ್ಪ ಸಾಮಣ್ಣ ಮಾತಾಡೋದು. ಹಾಂ ಹೇಳಿ ಅಣ್ಣ. ನಿನ್ನ ರಿಪೋರ್ಟ್ ತಂದಿಟ್ಟಿರ್ತೀನಿ. ಆಮೇಲೆ ದುಡ್ಡು ಹೇಳಿದ್ದಲ್ಲ ಅಣ್ಣ ರೆಡಿ ಮಾಡಿ ಇಟ್ಟಿರ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಮನೆ ಹತ್ರ ಬಾ. ಹಾಂ ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಸರಿ. ಹಲೋ ರಾಕಿ, ಪಾರ್ಟಿ ಕೊಡ್ಸೋಣ ನಾಳೆ. ಯಾಕೆ? ನಿಮಗೆ ಖುಷಿಗೆ ಈಗೇನು ಕೊಡಿಸ್ತೀಯೋ ಇಲ್ವೋ? ನಿಂಗೆ ಯಾವಾಗಲೂ ಪಾರ್ಟಿ ಡೇ ತಿಂತೇನಾ? ಹಂಗಾಗಲ್ಲಪ್ಪ, ನನ್ನ ಹತ್ರ ₹1 ಕಾಸು ಕೊಡೋಲ್ಲ. ₹1 ತಾನೆ, ನಾನೇ ಕೊಡ್ತೀನಿ. ಉಳಿದಿದ್ದು ನೀನು ಹಾಕು, ಓಕೆನಾ? ಏ ಹೋಗ ಪಾರ್ಟಿ ಅಂತೆ. 4 ವಾರದಿಂದ ನಾನೇ ಕೊಡಿಸ್ತಾ ಇದ್ದೀನಿ. ಭರತ್ ಜಯಂತ್ ಇದಾರಲ್ವಾ, ಅವ್ರನ್ನೇ ಕೇಳೋ, ಕೊಡಿಸ್ಬೋದಲ್ಲ ಅವರೇನೆ. ಸಲ ಕೊಡ್ಸೋ. ಈ ಸತಿ ಅವ್ರ ಹತ್ರನೂ ಕಾಸಿಲ್ಲ, ನನ್ನ ಹತ್ರನೂ ಇಲ್ಲ. ಸಖತ್ತು ಜೋಶ್ ಇರುತ್ತೆ. ಪ್ಲೀಸ್ ಮಗ ಕೊಡ್ಸೋ. ನಿಂಗೆ ಎಷ್ಟು ಹೇಳಿದ್ರು ನನ್ನ ಕಷ್ಟ ಅರ್ಥ ಆಗಲ್ಲ ಬಿಡು. ಓಕೆ ಕೊಡಿಸ್ತೀನಿ, ಆದರೆ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಒಬ್ಬನೇ ಅಂತೂ ಹಾಕೋಕ್ಕಾಗಲ್ಲ. ಓ ಥ್ಯಾಂಕ್ ಯು ಮಗ, ನಾಳೆ ತೋಟದಲ್ಲಿ ಸಿಗ್ತೀನಿ. ಬಾಯ್. ಚೆಲ್ಲಾಟ ಹೀಗೆ ಫ್ರಾನ್ಸ್. ಮಗ, ಇವತ್ತೇನೋ ದಿಢೀರಂತ ಪಾರ್ಟಿ? ಎಲ್ಲ ನಿತಿನ್ ದಯೆ. ನಿತಿನ್ ಅಲ್ಲ, ರಾಕೇಶ್ ದಯೆ ಅಂತ ಹೇಳು. ಅವನೊಬ್ಬ ನಿಮಗೆ ಬಿಟ್ಟು ಸಿಕ್ಬಿಟ್ಟಿದ್ದಾನೆ. ಲೋ ನಿತಿನ, ನಿನ್ಗಿರೋ ಮೈಂಡ್ ಎಲ್ಲಾರ್ಗು ಇದ್ದಿದ್ರೆ ವಾರನೂ ಫಾರಿನ್ ಟ್ರಿಪ್ ಹಾಕೋದಾಯ್ತು ಕಣ. ಹಾಕ್ಬೋದು ಫಾರಿನ್ ಟ್ರಿಪ್ಪು ಹಾಕ್ಬೋದು. ಹೂನಪ್ಪ, ರಾಕೇಶ್ ತರ ಬಕ್ರಾ ಸಿಕ್ಕಿದ್ರೆ ಫಾರಿನ್ ಟೂರ್ ಅಲ್ಲ, ವರ್ಲ್ಡ್ ಟೂರ್ ಹಾಕ್ಬೋದು. ಲೋ ಭರತ, ಅವ್ನು ಪಾರ್ಟಿ ಕೊಡ್ತಿದ್ದಾನಂತ ಇಷ್ಟೆಲ್ಲ ಕಾಲೆಲಿ ಬಾರ್ದು ಮಗ ಅವನಿಗೆ. ಲೇ, ಹಾಗಾದ್ರೆ ನೆಕ್ಸ್ಟ್ ಪಾರ್ಟಿ ಸ್ಪಾನ್ಸರ್ ಇವನೇ ಕಣೋ. ನಗರೋ ನನ್ನ ಮಕ್ಳ ನಗರಿ, ನಾಳೆ ದಿವಸ ನೀವು ಸ್ಪಾನ್ಸರ್ಸ್ ಆಗ್ಬೇಕು ಡರ್ಟಿ ಪಾರ್ಟಿಗೆ, ನೆನ್ಪಿರ್ಲಿ. ಏಯ್, ಎಷ್ಟೋ ಮಾತಾಡ್ತೀಯ? ಸುಮ್ಮನೆ ಮೆಣಸಿನ್ಕಾಯಿ ಹಚ್ಚು, ಇಲ್ಲ ಮುಚ್ಚು. ಅಲ್ಲಲೋ ನಿತಿನ, ನೀನು ಅಗ್ಲಿದ್ದಿನ ಏನಾರು ಒಂದು ಗಲಾಟೆ ಆಗ್ತಾನೆ ಇರುತ್ತಲ್ಲೋ. ಗೊತ್ತಾಯ್ತಲ್ಲ, ಹೋಗ್ಲೂಬಾರ್ದು ಅಂತ ಯಾವಾಗೂ ತಾರ್ಲೇನೆ ಒಂದು. ಆಯ್ತು ಬಿಡಪ್ಪ, ನಿನೀಗ ತಲೆ ಎಬ್ಬಿಸ್ಬಿಡ. ಅಲ್ಲೋಗಿ ಹೊಗೆ ಎಬ್ಸಿ ಕೆಂಡ ರೆಡಿ ಮಾಡೋಗು. ಕೋಳಿ ಸುಡಕ್ಕೆ ಮಗ ಪ್ರತಿ ಸಲ ಇವನೇ ಹಿಂಸೆ ತಗೋತಾನೆ. ರಾಕಿ, ಅವನ ಗಂಡ ಅಂತ ಏನು ಬೇಜಾರು ಮಾಡ್ಕೊಂಬಾರ. ನೋವಲ್ಲಿ ನೀನು ನೋಡದ ಕನ್ನಡಿ, ಇಂದೆಲ್ಲ ನಾಳೆ ಕಂಬನಿಯ ಒರೆಸದೆ, ನಗುವುದು ನಿನ್ನ ಮುಖವ ನೋಡಿ, ನಗುವುದು ನಿನ್ನ ಮುಖವ ನೋಡಿ. ಅಣ್ಣ, ನಾಳೆ ಬಾಕಿ ಇರೋ ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನನ್ನ ಕ್ಲಾಸಿಂದ ಹೊರಗಡೆ ಆಗ್ತಾರಂತೆ ಅಣ್ಣ. ಎಲ್ಲೋ ಅವನು ಕೆಂಡ ಎಬ್ಸೋಕೋದಂಗೆ ಕಾಣ್ತಾ ಇಲ್ಲ. ಏಯ್, ಎಲ್ಲೋ ಕಲ್ಲಿದ್ಲು ಹುಡುಕ್ತಾವ್ ಬಿಡಲ್ಲ. ಹೋಗ್ಲು ತಮಾಷೆನೆ ಕಣ. ಲೋ ನಿತಿನ, ಅವನೊಬ್ನೇ ಕೆಂಡ ರೆಡಿ ಮಾಡ್ತಾವನೆ, ನಾವು ಹೋಗಿ ರೆಡಿ ಮಾಡೋಣ, ಎದಳೋ. ಅದು ಅವನಿಗೆ ಗೊತ್ತಾಗಲ್ವೇನೋ, ನೀನ್ ಬರೋ ಫಸ್ಟು. ಏಯ್ ಇರೋ, ಎಲ್ರೂ ಜೊತೆಗೆ ಹೋಗೋಣ. ಲೆಗ್ ಪೀಸ್ ನನಗೆ ಅಪ್ಪ. ಅವನಿಗೆ ಸರಿಯಾಗಿ ಕ್ಯಾಂಡ್ಲೇ ಹಚ್ಚಕ್ ಬರಲ್ಲ. ಹೋಗಿ ಹೋಗಿ ಕೆಂಡ ಹಚ್ಚಕ್ ಬಿಟ್ಟಿದಿರಲ್ಲ. ನೀನ್ ಯಾವಾಗ ನೋಡಿದ್ದು ಅವ್ನ್ ಕ್ಯಾಂಡ್ ಹಿಡಿಯೋದ್ನ?
ಅಲ್ಲಿ ನೋಡು ರಾಕೇಶ್. ಮಗ ಬೇಗ ಬಾ ಮಗ. ನೀವು ಹುಷಾರಾಗಿತ್ಕೊಂಡ್ರು, ಹುಷಾರು. ಡೋರ್ ಓಪನ್ ಮಾಡ್ರು. ಅಲ್ಲಿಗೆ ಮೆಲ್ಲಿಗೆ ನಿಲ್ಲಿಸಿ. ಹುಷಾರು, ಯಾರಾದ್ರೂ ಒಬ್ರು ಕೂತ್ಕೊಳ್ರು. ನೀನು ನಿತಿನ ಬೈಕಲ್ಲಿ ಬಂದ್ಬಿಟ್ರು. ಮಗ ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ? ಮಗ ಸಪ್ತಗಿರಿಗೆ ಹೋಗೋಣ, ಅದೇ ಹತ್ರ ನಮ್ಗೆ. ಮಗ ಇವನೇನೋ ಮಾತಾಡ್ತಿದ್ದಾನೋ. ಪುಟ್ಟಿ 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 ಪುಟ್ಟಿ. ಯಾರು ಅದು ಪುಟ್ಟಿ? ಅವ್ನು ನನ್ನ ರಾತ್ ಮಗು ಸಾಕಿದ ಕಣೋ. ಆ ಮಗು ಹೆಸರು ಪುಟ್ಟಿ ಅಂತ. ನಿತಿನ ಏನಾಗಿತ್ತು ಅವನ್ಗೆ? ಮಗ ಅದು ಹೇಳೋ, ಏನೋ ಅದು ಹೇಳೋ, ಏನಾಯ್ತು? ಮಗ ಅವನು ಬ್ಲಡ್ ಕ್ಯಾನ್ಸರ್ ಇತ್ತಂತೆ. ಫಸ್ಟೇ ಯಾಕೋ ಹೇಳಲಿಲ್ಲ? ನಾವೆಲ್ಲ ಸತ್ತೋಗಿದ್ವಿ ಅವನ್ ಪಾಲಿಗೆ. ನನಗೂ ನೆನ್ನೆನೆ ಕಣ ಗೊತ್ತಾಗಿದ್ದು. ನಿನ್ನೆ ಹಾಗಾದ್ರೆ ನಿನ್ನೆ ಆದ್ರೂ ಹೇಳ್ಬೋದಾಗಿತ್ತಲ್ವೇನೋ? ನಿನ್ನೆ ನೀನು ಹೋದ್ಮೇಲೆ ಅವ್ನು ಶಾಮಣ್ಣ ಹತ್ರ ಮಾತಾಡಿದ್ ನಾನು ಕೇಳಿಸ್ಕೊಂಡೆ. ಓಕೆ, ಕೊಡಿಸ್ತೀನಿ, ಆದರೆ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಒಬ್ಬನೇ ಅಂತೂ ಹಾಕೋಕ್ಕಾಗಲ್ಲ. ಥ್ಯಾಂಕ್ ಯು ಮಗ. ನಾಳೆ ತೋಟದಲ್ಲಿ ಸಿಗ್ತೀನಿ. ಬಾಯ್. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಕಣ್ಣಿಗೂ ಮುಂಚೆ ರೆಪ್ಪೆಯ ಕಾಪಾಡಿಕೋ ಎನ್ನುವ ಮನವು ನಿನ್ನದು. ಕಣ್ಣಿದ್ದು ಕುರುಡಾದರೂ ರೆಪ್ಪೆಯ ಕರ್ತವ್ಯ ಕೊನೆವರೆಗೂ ನಿಲ್ಲದು. ಇನ್ನೇಕೆ ಯೋಚನೆ, ಇನ್ನೇಕೆ ಯಾಚನೆ, ನಡಿ ನಿನ್ನದೇ ದಾರಿಯಲ್ಲಿ, ನಡಿ ನಿನ್ನದೇ ದಾರಿಯಲ್ಲಿ. ಶಾಮಣ್ಣನ ಮನೆನ ಹೆಂಗೆ ಹೋಗ್ತಾರ್ಬೋದು? ಅಣ್ಣ, ಶಮಣ್ಣ, ರಾಕೇಶ ಬರಪ್ಪ ಬಾ. ಬರ್ತೀನಿ ಅಂತ ಹೇಳ್ಬಿಟ್ಟು ನೀನು ಬಂದೇ ಇಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಂದಿಲ್ಲ. ನಾನು ಬೇರೆ ಎಲ್ಲ ಹೋಗ್ಬೇಕಾಗಿತ್ತು. ಅಣ್ಣ ನಿಮ್ಗೆ ಸುಮ್ಮನೆ ತೊಂದರೆ ಕೊಟ್ಟೆ ಅನ್ಸುತ್ತೆ, ಸಾರಿ. ಎಲ್ಲ ಏನ್ ಚಿಂತೆ ಇಲ್ಲ ಬಿಡು. ಒಂದು ನಿಮಿಷ ತಡಿ. ಅಣ್ಣ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಈ ದುಡ್ಡನ್ನ 3 ತಿಂಗಳು ಲೇಟಾಗಿ ಕೊಟ್ರೆ ನಡೆಯುತ್ತೆ ಅಣ್ಣ? ರಾಕೇಶ, ಅದ್ರ ಬಗ್ಗೆ ಚಿಂತೆನೇ ಬೇಡ ನಿಂಗೆ. ನನ್ಗೇನಾದ್ರು ದೇವ್ರು 90 ವರ್ಷ ಆಯುಷ್ ಕೊಟ್ಟಿದ್ರೆ ನಾನು
ಕೆಲಸ. ಆ ದೇವ್ರು ಬಲ್ಬೋಸ್ಕಾರನಪ್ಪ. ತಂದೆ ತಾಯಿನೇ ನೋಡದೆ ಇರೋ ಈ ಅನಾಥಿಂಗೆ ಕ್ಯಾನ್ಸರ್ ಅನ್ನೋ ದೊಡ್ಡ ಕಾಯಿಲೆ ಕೊಟ್ಬಿಟ್ಟು ಪ್ರಪಂಚನೇ ನೋಡದೆ ಇರೋ ಪರಿಸ್ಥಿತಿಗೆ ತಂದ್ಬಿಟ್ನಲ್ಲಪ್ಪ. ನೀನ್ ಸಾಕ್ತಾ ಇರೋ ಅನಾಥ ಮಗು ಗತಿ ಏನಪ್ಪ? ಅಣ್ಣ, ಮೇಲಿರೋ ದೇವರು ಮೋಸ್ಕರ ಇರ್ಬೋದಣ್ಣ, ಆದ್ರೆ ಕಣ್ಮುಂದೆ ಇರೋ ಈ ದೇವರು ಮೋಸ್ಕರ ಅಲ್ಲ ಅಲ್ವಾ ಅಣ್ಣ? ನಿಮ್ಮಿಂದನೇ ತಾಯಿ ತಂದೆ ಪ್ರೀತಿ ನೋಡಿದ್ದೀನಣ್ಣ, ಅಷ್ಟು ಸಾಕು ನನಗೆ. ಪ್ರಪಂಚ ನೋಡದೇ ಇದ್ರು ನಡೆಯುತ್ತೆ. ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನನ್ನ ಕ್ಲಾಸಿಂದ ಹೊರಗಡೆ ಆಗ್ತಾರಂತೆ ಅಣ್ಣ. ಅಣ್ಣ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದ್ ಬೇಡ ಅಣ್ಣ, ನಮ್ಮಿಬ್ರಲ್ಲೇ ಇರಲಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಅಣ್ಣ. ಏ ಚೆನ್ನ, ನೀನೇನೋ ಮಾಡ್ತಾ ಇದ್ಯಾ ಇಲ್ಲಿ? ಯಾವಾಗ ಬಂದೆ? ಯಾಕೋ ಅಳ್ತಾ ಇದ್ದೇನೋ? ನಿನ್ನಳು ಮುಂದೆ ಇದ್ಯಾವುದು? ಅಷ್ಟೆಲ್ಲ ಆಗಿದ್ರು ಏನು ಆಗದೆ ಇರೋ ತರ ಹೆಂಗೋ ನಾಟಕ ಮಾಡ್ತಿದ್ಯಾ? ನೋಡು, ಹಿಂಗೆಲ್ಲ ಗೊತ್ತಾಗೋಯ್ತಲ್ಲ. ನಾನು ಈ ಪರಿಸ್ಥಿತಿ ನೋಡಿ ನೀವ್ಯಾರು ಕೊರಗಬಾರ್ದು. ನನ್ನ ಪಾರ್ಟಿಲಿ ಈ ವಿಷಯನ ನೀನು ಯಾರಿಗೂ ಹೇಳ್ಬಾರ್ದು. ಇರೋ ಅಷ್ಟು ದಿನ ನೀವೆಲ್ಲರೂ ಖುಷಿಯಾಗಿರೋದನ್ನ ನೋಡಬೇಕು ಕಣೋ. ಪ್ಲೀಸ್ ಮಗ, ನಿತಿನ್ಗೆ ಫೋನ್ ಮಾಡಿ ನಾಳೆಗೆ ರೆಡಿ ಆಗೋ ಕೇಳು. ನಾವ್ ಈ ಸ್ಥಿತಿಲೂ ಪಾರ್ಟಿ ಮಾಡ್ಬೇಕೇನೋ? ನಾನು ಹೇಳ್ದಷ್ಟು ಮಾಡೋ ನೀನು. ಇವತ್ತು ಪಾರ್ಟಿ ಕೊಡ್ತಿರೋ ದುಡ್ಡು ಕೂಡ ಶಾಮಣ್ಣ ಕೊಟ್ಟಿರೋದೆ. ಅಯ್ಯೋ, ಅವನೇ ಒಬ್ಬ ಅನಾಥ. ಇನ್ನೊಂದು ಅನಾಥ ಮಗುನ ಕರ್ಕೊಂಬಂದು ಅವನ ಮಗಳು ಥರ ಸಾಕ್ತಾನಲ್ಲ, ಅವನೇ ಗ್ರೇಟ್. ನಾವೆಲ್ಲ ಅವನ ಫ್ರೆಂಡ್ಸಾಗಿ ಏನೂ ಮಾಡೋಕ್ಕಾಗಲಿಲ್ಲ ಅವನಿಗೆ. ಇಲ್ಲ, ಇವೆಲ್ಲ ಬಿಡಬೇಕು. ಎಷ್ಟೋ ಅನಾಥ ಮಕ್ಕಳು ಹೊಟ್ಟೆ ಹಸುವಿಂದ ಇರಬೇಕಾದ್ರೆ ನಾವಿಲ್ಲಿ ಪಾರ್ಟಿ ಮಾಡೋದು ಸರಿ ಇಲ್ಲ. ಆ ವಾರದಲ್ಲಿ ಖರ್ಚು ಮಾಡೋ ದುಡ್ಡು ಆ ಮಕ್ಕಳು ಪಾಲಾಗಬೇಕು. ನಮ್ಮ ರಾಖಿ ಕನಸು ನನ್ಸಾಗಬೇಕು. ಮಗ, ನಿನ್ನ ಹತ್ರ ದುಡ್ಡು ಎಷ್ಟಿದೆ ಕೊಡಿಲಿ? ತಗೋ. ನಾನು ಹೇಳ್ದೆ ತಾನೇ ಯಾರಾದ್ರೂ ಒಬ್ರು ಬರ್ರಿ ಅಂತ. ಹಾಲು ತರ ಎಲ್ರು ಬರ್ಬೇಕಾಗಿತ್ತ? ಮಗ, ಮೆಡಿಸಿನ್ ಬಿಲ್ ಇಷ್ಟಾಗಿದೆ ಕಣೋ. ಮಗ, ನಿಮ್ಗೆಲ್ಲ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತಲ್ವಾ? ಮತ್ತೆ ಯಾಕ್ರೋ ಜೈಬಲ್ ದುಡ್ಡು ಇಟ್ಕೊಂಡು ನಾಟಕ ಆಡ್ತೀರಾ? ಆ ಆತ್ಮಸಾಕ್ಷಿ ಅನ್ನೋದಿದ್ರೆ ನಿಮ್ಮ ಹತ್ರ ಎಷ್ಟೆಷ್ಟು ದುಡ್ಡು ಇದೆಯೋ ಕೊಡ್ರೋ. ಈ ಬಿಲ್ನ ನೀವು ಅಲ್ಲೇ ಕಟ್ಬೋದಾಗಿತ್ತು. ನನ್ನವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಫ್ರೆಂಡ್ ಸರ್ಕಲ್ ಇಷ್ಟು ಮಗ. ದಿಕ್ಕಿಲ್ದವ್ರನ್ನ ಯಾರೋ ಪಾರ್ಟಿ ಕೊಡ್ತಾನೆ ಅಂದ್ರೆ ನಾವೆಲ್ಲ ಓಡ್ ಬಂದ್ಬಿಡ್ತೀವಿ. ಅವನಿಗೇನಾದ್ರು ಸಮಸ್ಯೆ ಆದ್ರೆ ನಾವ್ಯಾರು ದುಡ್ಡು ಬಿಚ್ಚಲ್ಲ. ಮಗ, ಈ ದುಡ್ಡೇನ್ ಮಾಡ್ತೋ ಈಗ? ಹೇಳಿದ್ನಲ್ಲ, ರಾಖಿ ಕನಸು ನನ್ಸ್ ಮಾಡಬೇಕು ಅಂತ. ಆ ಮಗು ಮೇಲೆ ಅವ್ನಿಗೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಮಗೂ ಇರಬೇಕು. ಬನ್ನಿ, ಸ್ಕೂಲ್ ಪ್ರಿನ್ಸಿಪಲ್ಗೆ ಡೊನೇಷನ್ ಕೊಟ್ಟು ಆ ಮಗು ಭವಿಷ್ಯನ ರೂಪಿಸೋಣ. ನಮ್ಮ ರಾಖಿಗಿರೋ ಕನಸನ್ನ ಈ ಥರದಲ್ಲಾದ್ರೂ ನನ್ಸ್ ಮಾಡೋ ಹಳ್ಳಿ ಸೇವೆ ಮಾಡೋಣ.
ಇನ್ಮೇಲಿಂದ ಪಾರ್ಟಿ ಚಿಂತೆನ ದೂರ ಮಾಡ್ಕೊಳ್ಳೋಣ. ನಡೀರಿ ನಡಿ ಚೆನ್ನಾಗಿ. ಮಗ ಶಮನ ಫೋನ್ ಮಾಡ್ಕೊಡು. ಮಗ ನಾನು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೀನಿ. ಹಲೋ, ಹಲೋ ಶಮಣ, ಗೊತ್ತಾಯ್ತು ಬಿಡು, ಚೆನ್ನಾಗಿ ಎಲ್ಲ ಹೇಳವ್ನೆ. ನಾನು ಶ್ರೀನಿವಾಸ್ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ಅವರು ಎಲ್ಲ ಹೇಳವ್ರೆ. ಏನೋ ನಾನು ನಂಬಿದ್ದೇವ್ರು ನನ್ನ ಕೈ ಬಿಡಲ್ಲಪ್ಪ, ಅಷ್ಟು ಸಾಕು ನನಗೆ. ನೀವೆಲ್ಲ ಅಲ್ಲೇ ಇರ್ರಿ, ನಾನು ಬರ್ತೀನಿ. ಸರಿ ಅಣ್ಣ, ಆಯ್ತು ಅಣ್ಣ. ಸರಿಯಪ್ಪ.